ನಾವೆಲ್ಲ ನೋಡಿದ್ದೀವಿ, ಎಷ್ಟೋ ಜನ ತಿನ್ನಕ್ಕೆ ಇರ್ತಿರಲಿಲ್ಲ, ಬಡತನಗಳಿತ್ತು, ಆರೋಗ್ಯ ತುಂಬ ಹೇರಳವಾಗಿ ನಮ್ಮಲ್ಲಿ ಇರ್ತಾ ಇತ್ತು ಅಂತ. ಇವತ್ತು ಚೆನ್ನಾಗಿ ತಿನ್ನಕ್ಕೆ ಸಿಕ್ಬಿಟ್ಟಿದೆ ಎಲ್ಲರಿಗೂ. ಇವತ್ತು ಊಟ ಹೇರಳವಾಗಿ ಸಿಗ್ತಾ ಇದೆ. ಅತಿ ಹೆಚ್ಚಿನ ಪ್ರಮಾಣದ ಆಹಾರವನ್ನು, ಅನಾವಶ್ಯಕವಾದಂಥ ಅತ್ಯಧಿಕ ಆಹಾರವನ್ನು ತುರ್ಕಿ 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 ಮಕ್ಕಳಿಗೆ. ಇವತ್ತು ನೋಡಿ, ಮನೆ ಪಕ್ಕ ಇರ್ತಕ್ಕಂಥ ಯಾವುದೋ ಪುಟ್ಟ ಬೇಕ್ರಿನೋ ಒಂದು ಸಿನಿಮಾಕ್ಕೆ ಹೋಗಿ ನೋಡಿ. ನಮ್ಮ ಕಾಲದಲ್ಲಿ ಅಂದರೆ ನಾವು ಪುಟ್ಟ ವಯಸ್ಸಲ್ಲಿ 7ನೇ ಕ್ಲಾಸ್ 8ನೇ ಕ್ಲಾಸ್ ಸಿನಿಮಾಗೆ ಹೋಗಬೇಕು ಅಂದಾಗ ಸಿನಿಮಾಗೆ ಹೋಗಿ ಬರೋದೇ ಒಂದು ದೊಡ್ಡ ಅಚ್ಚರಿ. ಇವತ್ತು ಸಿನಿಮಾಗೆ ಹೋಗಿ ಬಂದರೆ ಕನಿಷ್ಠ ಪಕ್ಷ ನಿಮ್ಗೊಂದು ಬಕೆಟ್ ಪಾಪ್ಕಾರ್ನು, ಬಕೆಟ್ ಫ್ರೆಂಚ್ ಫ್ರೈಸು, ಒಂದೆರಡು ಕೋಲಾ ಡ್ರಿಂಕ್ಸು, ಇದೆಲ್ಲ ಹಾಸು ಹೊಕ್ಕಾಗಿ ಶ್ರೀಸಾಮಾನ್ಯನ ದೈನಂದಿನ ಜೀವನದ ದಿನಚರಿ ಆಗಿರ್ತಕ್ಕಂಥದ್ದು ಶೋಚನೀಯವಂಥ ವಿಚಾರ. ನೆಕ್ಸ್ಟು ಕಾಫಿ, ಟೀ, ಯಾವುದೋ ಸ್ವೀಟ್ಸು. ಹಬ್ಬ ಹರಿದಿನಕ್ಕೆ ಒಂದು ಹೋಳಿಗೆ ಕಾಯ್ತಾ ಇದ್ವಿ, ಯುಗಾದಿ ಹಬ್ಬ ಬರಬೇಕು. ಒಂದು ಸಿಹಿ ತಿಂಡಿ, ಒಂದು ಯಾವುದೋ ಒಂದು ಸಜ್ಜಿಗೆನೋ ಮತ್ತೊಂದು ಸತ್ಯನಾರಾಯಣ ಪ್ರಸಾದ ಕೊಡ್ತಾರೆ, ಕಾಯ್ತಾ ಇದ್ವಿ. ಇವತ್ತು ಹೋಟ್ಲುಗಳಲ್ಲಿ ಇಷ್ಟು ದುಡ್ಡು ಅವೈಲಬಿಲಿಟಿ ಇದೆ. ಇವತ್ತು ನಾವು ಬಡತನ ರೇಖೆ, ಆರ್ಥಿಕ ರೇಖೆ, ಎಕನಾಮಿಕ್ಸ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಯು ಕ್ಯಾನ್ ಅಫೋರ್ಡ್ ಟು ಈಟ್ ಅನ್ನೋಂಥ ಪಾಯಿಂಟನ್ನು ಹೇಳ್ತಾ ಇದ್ದೀನಿ. ತುಂಬ ಫುಡ್ ಈಸ್ ಈಸಿಲಿ ಅವೈಲಬಲ್. ಸೊ ಹಾಗಾಗಿ ಅತ್ಯಧಿಕ ಆಹಾರವನ್ನು ಮೇಲಿಂದ ಮೇಲೆ ತಿಂದು 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 ಅದನ್ನು ಅರಗಿಸ್ತಕ್ಕಂಥ ಶಕ್ತಿ ನಾವು ಕಳ್ಕೊಂಡಿರೋದ್ರಿಂದ ಇದು ಡಯಾಬಿಟಿಸ್ಗೆ ಒಂದು ಕಾರಣ, ಸ್ಟ್ರೆಸ್ಸು ಒಂದು ಕಾರಣ. ಅದಾದಮೇಲೆ ನಾವು ಅನೇಕ ಸಂದರ್ಭದಲ್ಲಿ ಸ್ಟ್ರೆಸ್ಸು ಬೇರೆ, ಯೋಚನೆ ಬೇರೆ. ಯೋಚನೆ ಮಾಡಿ ಮಾಡಿ ಒಂದು 2 ಬೆಡ್ರೂಮ್ ಇದೆ, ಅಪಾರ್ಟ್ಮೆಂಟಲ್ಲಿದ್ದೀನಿ, ಒಂದು ವಿಲ್ಲಾಮೆಂಟ್ ಬೇಕು, 100/100 ಬೇಕು, 100 ಎಕರೆ ಇಟ್ಕೋಬೇಕು. ಅದು ಯಾವಾಗ ಮಾಡ್ತೀನಿ ಅಂತ ಯು ಆರ್ ಚೇಸಿಂಗ್ ಬಿಹೈಂಡ್ ಯುವರ್ ಡ್ರೀಮ್ಸ್ ವಿಚ್ ಇಸ್ ನಾಟ್ ನೀಡೆಡ್, ಆವಾಗ ಕೂಡ ಸ್ಟ್ರೆಸ್ ಆಗುತ್ತೆ. ಆಮೇಲೆ ತುಂಬ ಸ್ಟ್ರೆಸ್ ಇದೆ ಸರ್, ನಾನು ಬೆಳಗಾಗೆದ್ದು, ಫಾರ್ ಎಕ್ಸಾಂಪಲ್ ನಾನು ಪ್ರೊಫೆಸರ್ ಮೇಷ್ಟ್ರು, ಬೆಳಗ್ಗೆ ಕಾಲೇಜ್ಗೆ ಹೋಗಬೇಕು, ಮನೆ ಕೆಲಸ ಮಾಡಬೇಕು, ಸಾಯಂಕಾಲ ಬರಬೇಕು, ಅದನ್ನು ನೀವು ಸ್ಟ್ರೆಸ್ಸಾಗಿ ಕನ್ವರ್ಟ್ ಮಾಡಿಕೊಂಡ್ರೆ ಇದೆಲ್ಲ ಮಾಡಲೇಬೇಕಪ್ಪ. ಈಗ ನಾನು ಡಾಕ್ಟರ್, ನನ್ನ ಕೆಲಸ ಮಾಡಲೇಬೇಕು, ಮಾಧ್ಯಮದವ್ರು ನೀವು ನಿಮ್ಮ ಕೆಲಸ ಮಾಡಲೇಬೇಕು. ಸೊ ನೀವು ಬರಬೇಕು, 4 ಅವರ್ ನ್ಯೂಸ್ ಓದಬೇಕು, ಪ್ರೆಸೆಂಟ್ ಮಾಡಬೇಕು, ಚೆನ್ನಾಗಿ ವಿಷಯವನ್ನು ಗ್ರಹಿಸ್ಕೋಬೇಕು, ಹೋಮ್ವರ್ಕ್ ಮಾಡಬೇಕು, ಜನಕ್ಕೆ ಮುಟ್ಟಿಸ್ಬೇಕು. ಇದು ನನ್ನ ಕರ್ತವ್ಯ, ಅದನ್ನು ಖುಷಿಯಿಂದ ಮಾಡ್ತೀನಿ, ಸ್ಟ್ರೆಸ್ ಅಲ್ಲ, ಅದು ಸ್ಟ್ರೆಸ್. ಅಯ್ಯೋ ಒಬ್ಬ ಡಾಕ್ಟ್ರಾಗಿ ನಾನು 50 ಪೇಷಂಟ್ ನೋಡಬೇಕಲ್ಲಪ್ಪ ಅಂದರೆ ಡಿಸ್ಟ್ರೆಸ್. ಸೊ ಆ ಸ್ಟ್ರೆಸ್ಸು ಡಿಸ್ಟ್ರೆಸ್ಗೆ ಇರ್ತಕ್ಕಂಥ ಆ ಡಿಸ್ಪ್ಯಾರಿಟಿನ ನಾವು ಒಂದು ಸಮೀಕರಣ ಮಾಡಿದಾಗ ಡೆಫಿನೆಟ್ಲಿ ಡಯಾಬಿಟಿಸ್ ಬರೋದಿಲ್ಲ ಅಂತ ಹೇಳಲ್ಲ, ಡಯಾಬಿಟಿಸ್ ಕ್ಯಾನ್ ಡೆಫಿನೆಟ್ಲಿ ಬಿ ಪೋಸ್ಟ್ಪೋನ್. ಡಯಾಬಿಟಿಸ್ ಬರೋದು ಖಂಡಿತ ತಪ್ಪಲ್ಲ. ನಾನು ಎಷ್ಟೋ ಶ್ರೀಸಾಮಾನ್ಯಗೆ ಹೇಳ್ತಾ ಇರ್ತೀನಿ, ಇವತ್ತು ಬೆಳಗ್ಗೆ ನಿಮ್ಗೆ ಡಯಾಬಿಟಿಸ್ ಬಂತು ಅಂತ ಇನ್ಫಾರ್ಮೇಷನ್ ಬಂದ್ಬಿಡ್ತು ಬ್ಲಡ್ ಟೆಸ್ಟಲ್ಲಿ ಅಂದರೆ ಭಯ ಆತಂಕ ಪಡಬೇಡಿ. ಒಬ್ಬ ಕ್ಲರ್ಕ್ನ ಭಗವಂತ ಓವರ್ನೈಟ್ ಒಂದು CEO ಮಾಡಿದ್ದಾನೆ ಅಂತ ಖುಷಿ ಪಡಿ. ಅಂದರೆ ಹಿ ವಾಂಟ್ಸ್ ಯು ಟು ಬಿ ಮೋರ್ ರೆಸ್ಪಾನ್ಸಿಬಲ್, ಮೋರ್ ಆ್ಯಕ್ಟಿವ್, ಮೋರ್ ಇನ್ವಾಲ್ವ್ಡ್, ಮೋರ್ ಡೈನಮಿಕ್, ಮೋರ್ ಫಿಟ್. ಅಷ್ಟು ನಿಮಗೆ ಪ್ರಮೋಷನ್ ಕೊಟ್ಟಿರೋದ್ರಿಂದ ನಾನು ಈ ಕ್ಷಣದಿಂದ ಹುಷಾರಾಗಿರ್ತೀನಪ್ಪ, ನನಗೆ ರೆಸ್ಪಾನ್ಸಿಬಿಲಿಟಿ ಬಂದಿದೆ. ಐ ಆಮ್ ಎ ಸ್ವೀಟ್ ಮ್ಯಾನ್, ನಾಟ್ ಬೈ ಡಿಸೀಸ್ ಬಟ್ ಬೈ ಮೈ ಅಪ್ರೋಚ್. ನನ್ನ ವ್ಯಕ್ತಿತ್ವದಲ್ಲಿ ನಾನು ಮತ್ತಷ್ಟು ಚೈತನ್ಯಭರಿತವಾಗಿರ್ತೀನಿ. ಹಿಂಗೆ ಕೆಲಸ ಮಾಡೋದು ಅಂದರೆ ಹಿಂಗೆ ಕೆಲಸ ಮಾಡಿದ್ರು ಅಂದೆ. ಆ ಚೈತನ್ಯ ತುಂಬ ಕೆಲಸ ಮಾಡಿದಾಗ ಯಾವ ಕಾಲಕ್ಕೆ ಯಾವ ವ್ಯಕ್ತಿಗೆ ಎಷ್ಟೇ ಶುಗರ್ ಇದ್ರೂ ಕೂಡ ಅದನ್ನು ಹತೋಟಿಗೆ ತರಬಹುದು. ನಿಸ್ಸಂಕೋಚವಾಗಿ, ನಿಸ್ಸಂಶಯವಾಗಿ ಅವನ ಆಹಾರ ಪದ್ಧತಿಗಳು, ಫಿಸಿಕಲ್ ಆ್ಯಕ್ಟಿವಿಟೀಸ್ ಚೆನ್ನಾಗಿದ್ದರೆ ಎಷ್ಟೋ ಜನ ಅಂದ್ಕೊಂಡ್ಬಿಡ್ತಾರೆ, ಸಾರ್ ಡಯಾಬಿಟಿಸ್ ಬಂತು, ಸಾಯೋವರೆಗೂ ಅಷ್ಟೇ ಸರ್, 25 ವರ್ಷ ಸರ್ ಡಯಾಬಿಟಿಸ್ ಬಂತು, ಇನ್ನು 75 ವರ್ಷ ಹೆಂಗೆ ಸರ್ ಅಂತ. ಡಯಾಬಿಟಿಸ್ ಇಫ್ ನಾಟ್ ಅಂಡರ್ ಕಂಟ್ರೋಲ್ ಈಸ್ ಡೈ ಇನ್ ಬಿಟ್ಸ್. ಅದನ್ನು ಕಂಟ್ರೋಲಲ್ಲಿ ಇಟ್ಕೊಂಡಿಲ್ಲ ಅಂದರೆ ಒಬ್ಬ ಮನುಷ್ಯ ಹಂತವಾಗಿ ಸಾಯಲಿಕ್ಕೆ ಸಿದ್ಧನಾಗಬೇಕು. ಇಂಚ್ ಬೈ ಇಂಚ್, ಕಾಲಕ್ರಮೇಣ ವರ್ಷಾನುವರ್ಷ ಮುಂದಕ್ಕೆ ಹೋದಂಗೆ ತನ್ನ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ.